ರಾಜ್ಯ ಬಿಜೆಪಿಯ ಆಂತರಿಕ ಸಂಘರ್ಷಕ್ಕೆ ಈಗಾಗಲೇ 2 ಡೋಸ್ ಕೊಟ್ಟಿರುವಂತಹ ಹೈಕಮಾಂಡ್ ಫೆಬ್ರವರಿ 19 ಅಥವಾ 20ಕ್ಕೆ ರಾಜ್ಯ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ದೆಹಲಿ ಎಲೆಕ್ಷನ್, ಕೇಂದ್ರ ಬಜೆಟ್ನಂತಹ ಕಾರ್ಯಗಳಲ್ಲಿ ಸಖತ್ ಬ್ಯುಸಿಯಾಗಿದ್ದಂತಹ ವರಿಷ್ಠರು ಈಗ ಕರ್ನಾಟಕದ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಇದೇ ವಾರ ವರಿಷ್ಠರು ಕರ್ನಾಟಕಕ್ಕೆ ಬರೋ ಸುಳಿವನ್ನ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರೇ ಕೊಟ್ಟಿರುವುದರಿಂದ ಬಿಕ್ಕಟ್ಟು ಬಗೆಹರಿಯೋ ವಿಶ್ವಾಸವಂತೂ ಇಲ್ಲಿ ಕಾಣಿಸ್ತಾ ಇದೆ. ಪೂರ್ಣ ಪ್ರಮಾಣದ ಸಾರಥಿ ಇಲ್ಲದೆ ಕಂಗಾಲಾಗಿರುವಂತಹ ಕಾರ್ಯಕರ್ತರು ರಾಜ್ಯ ಮಟ್ಟದ ನಾಯಕರ ಗುಂಪುಗಾರಿಕೆ, ಬೀದಿ ಜಗಳದಿಂದ ಬೇಸತ್ತು ಹೋಗಿದ್ದಾರೆ. ಸೊ ವರಿಷ್ಠರ ದಾರಿಯನ್ನೇ ಕಾಯ್ತಾ ಇದ್ದಾರೆ. ಅನೇಕ ರಾಜ್ಯಗಳ ಬಿಜೆಪಿ ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆಗಳು ಸಣ್ಣ ಪುಟ್ಟ ಗೊಂದಲಗಳ ಹೊರತಾಗಿಯೂ ಸುಸೂತ್ರವಾಗಿ ನಡೀತಾ ಇದ್ದು, ಕರ್ನಾಟಕದಲ್ಲಿ ಮಾತ್ರ ಉಂಟಾಗಿರೋ ಬೇಗುದಿ ಕೂಲ್ ಆಗ್ತಾನೆ ಇಲ್ಲ. ಬೂತ್ ಮಟ್ಟದಲ್ಲಾಗಿರಬಹುದು, ಮಂಡಲ ಮಟ್ಟದ ಅಧ್ಯಕ್ಷರ ಆಯ್ಕೆಯಾದ್ರೂ ಕೂಡ ಜಿಲ್ಲಾಧ್ಯಕ್ಷರು ಆಯ್ಕೆ ವೇಳೆಯಲ್ಲಿ ಅಲ್ಲಲ್ಲಿ ಕೆಲವೊಂದು ಅಸಮಾಧಾನದ ಹೊಗೆಯಾಡಿದ್ದು ಕೂಡ ಇದೆ. ಕರ್ನಾಟಕ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಸಂಬಂಧವಾಗಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಚುನಾವಣಾ ಉಸ್ತುವಾರಿಯನ್ನಾಗಿ ನೇಮಿಸಿರೋದ್ರಿಂದ ಸಹ ಉಸ್ತುವಾರಿಯಾಗಿ ಪೊನ್ ರಾಧಾಕೃಷ್ಣನ್ ಅವರನ್ನು ಕೂಡ ನೇಮಿಸಿದೆ. ಚುನಾವಣಾ ಉಸ್ತುವಾರಿಯಾದ ಮೇಲೆ ಒಂದು ಸಲ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ದ ಚೌಹಾಣ್ ಸ್ಥಳೀಯ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಹೋಗಿದ್ರು. ಇನ್ನು ಸಂಸತ್ ಅಧಿವೇಶನವು ಮಾರ್ಚ್ಗೆ ಮುಂದೂಡಿಕೆ ಆಗಿರೋದ್ರಿಂದ ಫೆಬ್ರವರಿ 19 ಅಥವಾ 20ರಂದು ಚೌಹಾಣ್ ಹಾಗೆ ಪೊನ್ ರಾಧಾಕೃಷ್ಣನ್ ಅವರು ರಾಜ್ಯಕ್ಕೆ ಬರೋ ಚಾನ್ಸಸ್ ಇದೆ. ಒಟ್ಟಾರೆ ಮುಂದಿನ ವಾರದ ಒಳಗಡೆ ಎಲ್ಲರೂ ಒಪ್ಪುವ ರಾಜ್ಯಾಧ್ಯಕ್ಷರ ಆಯ್ಕೆಯ ಕಸರತ್ತಿಗೆ ಒಂದು ಚಾಲನೆ ಸಿಗಬಹುದು. ಈಗಾಗಲೇ ಯತ್ನಾಳ್ಗೆ ನೋಟಿಸ್ ಜಾರಿಯಾಗಿರೋದ್ರಿಂದ ಸ್ಪರ್ಧೆಯ ಸಾಧ್ಯತೆಗಳು ಕೂಡ ಕಮ್ಮಿ ಆಗ್ತಾ ಕಾಣಿಸ್ತಾ ಇದೆ. ಅವಿರೋಧ ಆಯ್ಕೆಗೆ ವರಿಷ್ಠರು ಪ್ರಾಶಸ್ತ್ಯ ನೀಡೋ ಸಾಧ್ಯತೆಗಳನ್ನ ತಳ್ಳಿಹಾಕೋ ಹಾಗಿಲ್ಲ. ಇದೇ ವಾರ ಶಿವರಾಜ್ ಸಿಂಗ್, ಪೊನ್ ರಾಧಾಕೃಷ್ಣನ್ ಕರ್ನಾಟಕಕ್ಕೆ ಬರೋ ನಿರೀಕ್ಷೆ ಇರೋದ್ರಿಂದ ವಿಜಯೇಂದ್ರ ಬೇಕು ಅಂತ ಹೇಳೋರಿಗೂ ಬೇಡ ಅಂತ ಹೇಳೋರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾರೆ. ಇನ್ನು ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಒಂದು ಮಹತ್ವದ ನಿರ್ಧಾರ ಕೈಗೊಳ್ಳೋ ಚಾನ್ಸಸ್ ಅಂತೂ ಇದೆ. ಜಿಲ್ಲಾಧ್ಯಕ್ಷರ ನೇಮಕ ಆದ್ಮೇಲೆ ರಾಜ್ಯಾಧ್ಯಕ್ಷರ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಆದ್ರೆ ಯಾವಾಗ ಬೇಕಾದ್ರೂ ಕೇಂದ್ರದ ವರಿಷ್ಠರು ರಾಜ್ಯಕ್ಕೆ ಬರಬಹುದು. ಎಲ್ಲಾ ಶಾಸಕರ ಜೊತೆ ಚರ್ಚೆಯನ್ನ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರಬಹುದು. ಸೊ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ 20ರ ಒಳಗಡೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದು ಅನ್ನೋ ಮಾತು ಬಿವೈ ವಿಜಯೇಂದ್ರ ಅವರು ಹೇಳ್ತಿದ್ದಾರೆ. ಇನ್ನು ಪಕ್ಷಕ್ಕೆ ಕೊಟ್ಟಂತಹ ಮಾತನ್ನ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇರೋದ್ರಿಂದ ಯತ್ನಾಳ್ ಅವರು ನೆಕ್ಸ್ಟ್ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಯಾಕಂದ್ರೆ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ 72 ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ ಕೂಡ ಹೇಳಿತ್ತು. ಫೆಬ್ರವರಿ 14ರ ಒಳಗಾಗಿ ಯತ್ನಾಳ್ ಉತ್ತರ ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿ ತನಕ ನೋಟಿಸ್ ಸಿಕ್ಕಿಲ್ಲ ಅಂತ ಯತ್ನಾಳ್ ಹೇಳ್ತಿದ್ದಾರೆ. ಉತ್ತರವನ್ನೂ ಕೂಡ ಕೊಟ್ಟಿಲ್ಲ. ಹಾಗೆ ಉತ್ತರ ಕೊಡೋದಕ್ಕೆ ಸಮಯಾವಕಾಶ ಕೇಳಬೇಕು ಅನ್ನೋ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಅವರ ಆಪ್ತ ಮೂಲಗಳು ತಿಳಿಸ್ತಾ ಇವೆ. ಇದ್ರ ಬಗ್ಗೆ ಅಂತೂ ಯಾವುದೇ ಕ್ಲಾರಿಟಿ ಇಲ್ಲ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಲೇಬೇಕು ಅಂತ ಪಟ್ಟು ಹಿಡಿದಿದ್ದ ಯತ್ನಾಳ್ ಗುಂಪಿನ ನಾಯಕರು ನಿಧಾನವಾಗಿ ಹಿಂದೆ ಸರಿದ ಹಾಗೆ ಕಾಣಿಸ್ತಾ ಇರೋದ್ರಿಂದ ಗುಂಪಿನ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ದ ಯತ್ನಾಳ್ಗೆ ನೋಟಿಸ್ ಜಾರಿಯಾಗಿರೋದ್ರಿಂದ ಸ್ಪರ್ಧೆಗಿಳಿಯೋ ಸಾಧ್ಯತೆ ಕಮ್ಮಿ ಅಂತಾನು ಹೇಳಬಹುದು. ಇತ್ತೀಚೆಗಷ್ಟೇ ನಡೆದ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ವಿರುದ್ಧ ಸಾಕಷ್ಟು ಅಸಮಾಧಾನಗಳು ವ್ಯಕ್ತವಾಗಿದ್ವು. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಬಿ ಸಂದೀಪ್ ಆಯ್ಕೆ ವಿಚಾರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದ್ರು. ನನ್ನ ತಾಳ್ಮೆ ಮುಗೀತು, ಇನ್ನೇನಿದ್ರು ಯುದ್ಧ ಅಂತ ವಿಜಯೇಂದ್ರ ಅವರನ್ನೇ ಟಾರ್ಗೆಟ್ ಮಾಡಿ ಹೇಳಿದ್ರು. ಇದಾಗಿ ಕೆಲವೇ ದಿನಗಳಲ್ಲಿ ಸಂದೀಪ್ ಆಯ್ಕೆಯನ್ನ ವರಿಷ್ಠರು ತಡೆ ಹಿಡಿಯೋ ಮೂಲಕ ಒಂದು ಡೋಸ್ ಚುಚ್ಚುಮದ್ದನ್ನ ಕೊಟ್ಟಿದ್ರು. ಇನ್ನು ವಿಜಯೇಂದ್ರ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್ ನೀಡೋ ಮೂಲಕ 2ನೇ ಡೋಸ್ ಕೊಟ್ಟಿದ್ದು ಎಲ್ಲಾ ಬಣಗಳ ಬಾಯಿಗೆ ಬೀಗ ಬಿದ್ದಂತೆ ಮಾಡಿದ್ರು. ವಿಜಯೇಂದ್ರ ಪರವಾದ ಗುಂಪು ಹಾಗೆ ವಿರೋಧಿ ಗುಂಪಿನ ನಡುವೆ ನಡೀತಾ ಇದ್ದ ವಾಕ್ ಸಮರಕ್ಕೆ ಸದ್ಯಕ್ಕಂತೂ ಬ್ರೇಕ್ ಬಿದ್ದಿದ್ದು, ಕೆಲವೇ ದಿನಗಳ ಅಂತರದಲ್ಲಿ 2 ಬಿಸಿ ಮುಟ್ಟಿಸೋ ಮೂಲಕ ಕರ್ನಾಟಕದತ್ತ ಹೈಕಮಾಂಡ್ ಗಮನ ಹರಿಸಿದೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದೆ. ಆದ್ರೆ ಪಕ್ಷದ ಶಿಸ್ತು ಉಲ್ಲಂಘನೆ ಕಾರಣಕ್ಕೆ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಡ್ತಾ ಇದ್ದ ಹಾಗೆ ಭಿನ್ನರ ಪ್ರಮುಖರು ಸೈಲೆಂಟ್ ಆಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಬಿಎಸ್ ಯಡಿಯೂರಪ್ಪ, ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ವೈಯಕ್ತಿಕವಾಗಿ ಕೆಲವೊಂದು ಟೀಕೆ, ಆರೋಪಗಳನ್ನ ಮಾಡ್ತಾ ಪಕ್ಷಕ್ಕೆ ಒಂದು ರೀತಿ ಮುಜುಗರ ಮಾಡ್ತಾ ಇದ್ದ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟ ಮೇಲೆ ಅವರು ತಣ್ಣಗಾದ್ರ ಅನ್ನೋ ಮಾತು ಕೂಡ ಕೇಳ್ಬರ್ತಾ ಇದೆ. ಶಿಸ್ತು ಪಾಲನಾ ಸಮಿತಿ ಕೊಟ್ಟಿರುವಂತಹ 3ನೇ ನೋಟಿಸ್ಗೆ ಉತ್ತರ ಕೊಡದೇ ಇದ್ರೆ ಯತ್ನಾಳ್ ವಿರುದ್ಧ ಕ್ರಮ ಜರುಗಿಸಲಾಗುತ್ತೆ ಅಂತ ಸಮಿತಿ ಈ ವಿಷಯವನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರೋದ್ರಿಂದ ಯತ್ನಾಳ್ ಜೊತೆಗೆ ಗುರುತಿಸಿಕೊಂಡ್ರೆ ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗೋ ಆತಂಕ ಕೂಡ ಭಿನ್ನರ ಬಣದ ನಾಯಕರನ್ನ ಕಾಡ್ತಾ ಇರೋ ಸಾಧ್ಯತೆ ಇದೆ. ಹಾಗಾಗಿ ಯಾರೊಬ್ರು ಯತ್ನಾಳ್ ಸಮರ್ಥನೆಗೂ ನಿಲ್ಲೋ, ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಯಾವುದೇ ಹೇಳಿಕೆಯನ್ನ ಕೊಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಒಂದಷ್ಟು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅಂತಾನೆ ಕಾಣಿಸ್ತಾ ಇದೆ. ಯತ್ನಾಳ್ ವಿರುದ್ಧ ಕ್ರಮ ಗ್ಯಾರಂಟಿ ಅನ್ನೋ ಮಾತು ತುಂಬಾ ಸ್ಟ್ರಾಂಗ್ ಆಗೇ ಇದೆ.
ಸೊ ನೋಟಿಸ್ಗೆ ಉತ್ತರ ಕೊಡುವಾಗ ಶಿಸ್ತು ಉಲ್ಲಂಘಿಸೋದಿಲ್ಲ ಅನ್ನೋ ಭರವಸೆ ಕೊಟ್ಟ ನಂತರ ಮತ್ತೆ ನಾಲಿಗೆ ಹರಿಬಿಟ್ಟು ಶಿಸ್ತು ಉಲ್ಲಂಘನೆ ಮಾಡ್ತಾ ಇರೋ ಯತ್ನಾಳ್ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಒತ್ತಡ ಕೂಡ ಪಕ್ಷದ ಅನೇಕ ಹಿರಿಯ ನಾಯಕರಲ್ಲೂ ಕೂಡ ಕೇಳ್ಬರ್ತಾ ಇದೆ. ಈ ಮೂಲಕ ಭಿನ್ನರ ಬಣ ಇತರರಿಗೂ ಎಚ್ಚರಿಕೆ ಸಂದೇಶ ರವಾನಿಸಬೇಕು ಅನ್ನೋ ಮಾತು ಇದೆ. ಇನ್ನೊಂದು ಕಡೆ 27 ವರ್ಷಗಳಾದ್ಮೇಲೆ ಬಿಜೆಪಿ ಸರ್ಕಾರ ರಚನೆಯತ್ತ ವರಿಷ್ಠರು ಗಮನ ಹರಿಸ್ತಾ ಇದ್ದಾರೆ. ಈ ಪ್ರಕ್ರಿಯೆ ಮುಗಿದ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೂ ಕೂಡ ಚಾಲನೆ ಸಿಗುತ್ತೆ. ಹೀಗಾಗಿ ಯತ್ನಾಳ್ ವಿರುದ್ಧ ತಕ್ಷಣಕ್ಕೆ ಶಿಸ್ತು ಕ್ರಮ ಜರುಗಿಸೋ ಸಾಧ್ಯತೆ ಕಮ್ಮಿ ಅಂತಾನು ಹೇಳ್ಬಹುದು. ಆದ್ರೆ ಈ ಬೆಳವಣಿಗೆಗಳನ್ನ ಆಧರಿಸಿ ವರಿಷ್ಠರು ಸಕಾಲದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋ ಸಾಧ್ಯತೆಯಂತೂ ಇದ್ದೇ ಇದೆ. ಇಲ್ಲಂತೂ ವಿಜಯೇಂದ್ರ ಮತ್ತೆ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಬಹಳ ಖುಷಿಯಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಯತ್ನಾಳ್ ಏನೇ ಆರೋಪಗಳನ್ನ ಮಾಡಿ ಟೀಕೆ ಮಾಡಿ ಬಹಿರಂಗವಾಗಿ ಕೆಲವೊಂದು ಅಸಮಾಧಾನವನ್ನ ಹೊರಹಾಕಿದ್ರು ಕೂಡ ವಿಜಯೇಂದ್ರ ಸ್ವಲ್ಪ ಕೂಲ್ ಆಗೇ ಇದ್ದಾರೆ. ಹಾಗೇನೆ ಅವರ ನಡೆ ನುಡಿ ಮಾತಿನಲ್ಲಿ ಒಂದಷ್ಟು ಮೆಚುರಿಟಿ ಕಾಣಿಸ್ತಾ ಇದೆ. ಅನ್ಸಿದ್ದನ್ನೆಲ್ಲವನ್ನೂ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡ್ತಾ ಇಲ್ಲ. ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಇವರಿಗೇನೆ ರಾಜ್ಯಾಧ್ಯಕ್ಷ ಹುದ್ದೆ ಅಂತ ಆಪ್ತ ವಲಯಗಳು ಹೇಳ್ತಾ ಇವೆ. ವಿಜಯೇಂದ್ರ ಮುಖದಲ್ಲೂ ಆ ಆತ್ಮವಿಶ್ವಾಸ ಕಾಣಿಸ್ತಾ ಇರೋದ್ರಿಂದ ಇಲ್ಲಿ ಯತ್ನಾಳ್ ಅವರ ಒಂದು ಪ್ರಯತ್ನ ಏನಿತ್ತು, ಕಸರತ್ತುಗಳೇನಿದ್ವು ಅವರ ಬಣದವರದು, ಯಾವುದು ಕೂಡ ವರ್ಕೌಟ್ ಆದ ಹಾಗೆ ಕಾಣಿಸೋದಿಲ್ಲ. ಇದೇ ವಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಬರೋದ್ರಿಂದ ಎಲ್ಲರನ್ನೂ ಒಂದ್ ಕಡೆ ಸೇರಿಸಿ ಮಾತುಕತೆಯನ್ನ ನಡೆಸ್ತಾರಾ, ಯತ್ನಾಳ್ ಬಣಕ್ಕೆ ಸಮಾಧಾನ ಮಾಡ್ತಾರಾ? ಸಮಾಧಾನ ಆಗಬೇಕು ಅಂತಂದ್ರೆ ಬೇರೆ ಯಾವ್ದಾದ್ರೂ ಹುದ್ದೆಯನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾರಾ, ಅಥವಾ ಎಚ್ಚರಿಕೆಯನ್ನ ಕೊಟ್ಟು ಇನ್ಮುಂದೆ ಈ ತರ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡಬಾರದು, ರಾಜ್ಯಾಧ್ಯಕ್ಷರ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತನಾಡಬಾರದು ಅನ್ನೋ ವಾರ್ನಿಂಗ್ ಅನ್ನ ಕೊಟ್ರೆ ಯತ್ನಾಳ್ ಬಣ ಜೊತೆಗೆ ಯತ್ನಾಳ್ ನಿಜಕ್ಕೂ ಸುಮ್ನೆ ಆಗ್ತಾರಾ? ರಾಜ್ಯಾಧ್ಯಕ್ಷ ಮತ್ತೆ ವಿಜಯೇಂದ್ರ ಆಗಿದ್ದೇ ಆದ್ರೆ ಇವರೇ ಪಕ್ಷವನ್ನ ಬಿಟ್ಟು ಹೋಗೋ ಚಾನ್ಸಸ್ ಏನಾದ್ರೂ ಇದೆಯಾ? ಬೇರೆ ಪಕ್ಷ ಕಟ್ಟೋ ಚಿಂತನೆಯಲ್ಲೇನಾದ್ರೂ ಇದಾರಾ? ಅಥವಾ ಪಕ್ಷದಲ್ಲಿ ಇದ್ಕೊಂಡೆ ಮತ್ತೆ ಹಳೆ ಚಾಳಿಯನ್ನ ಮುಂದುವರಿಸ್ತಾರಾ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಸದ್ಯಕ್ಕೆ ಯತ್ನಾಳ್ ಬಣದಲ್ಲಿರುವಂತಹ ನಾಯಕರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಹೈಕಮಾಂಡ್ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಕೊಟ್ಮೇಲೆ ಒಂದಷ್ಟು ಸೈಲೆಂಟ್ ಆಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಈ ವಾರದಲ್ಲಾಗುವಂತಹ ಬೆಳವಣಿಗೆಗಳ ಮೇಲೇನೆ ಸಾಕಷ್ಟು ಕುತೂಹಲ ಇದೆ. ಏಕೆಂದ್ರೆ ಇದೇ 20ರ ಒಳಗಡೆ ರಾಜ್ಯಾಧ್ಯಕ್ಷ ಯಾರು ಅನ್ನೋದು ಫೈನಲೈಸ್ ಆಗತ್ತೆ. ತದನಂತರದಲ್ಲಿ ಯತ್ನಾಳ್ ನಡೆ ಏನು ಅನ್ನೋದು ಗೊತ್ತಾಗಬಹುದು.